ಹಣ ಅಂದ್ರೆ ಹೆಣನೋ ಬಾಯ್ಬಿಡುತ್ತೆ ಅನ್ನೋದು ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಪ್ರೂವ್ ಆಯ್ತು ಅಂತ ಅನ್ನಿಸ್ತಾ ಇದೆ ಅಂತ ಒಂದು ದೊಡ್ಡ ವರ್ಗ ಮಾತಾಡ್ಕೊಳ್ತಾ ಇದೆ. ಈ ಚುನಾವಣೆಯಲ್ಲಿ ಇದ್ದಿದ್ದು ಜನರ ಮುಂದೆ ಎರಡೇ ಆಯ್ಕೆಗಳು, ಒಂದು ಹಣ, ಇನ್ನೊಂದು ನರೇಂದ್ರ ಮೋದಿ. ಜನ ನರೇಂದ್ರ ಮೋದಿನ ಆಯ್ಕೆ ಮಾಡ್ಕೊಳ್ಳಿಲ್ಲ, ಹಣವನ್ನ ಆಯ್ಕೆ ಮಾಡ್ಕೊಂಡ್ರು. ಆದ್ರೂ ಕೂಡ ಬಹಳಷ್ಟು ಜನ, ಒಂದು ದೊಡ್ಡ ವರ್ಗ ನರೇಂದ್ರ ಮೋದಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಎಷ್ಟು ಬೇಕಾಗಿತ್ತೋ ಒಂದು ಸುಭದ್ರ ಸರ್ಕಾರಕ್ಕೆ ಅಷ್ಟು ಜನ ನರೇಂದ್ರ ಮೋದಿನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರೂವ್ ಆಗಿದೆ. ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿ, ಕರ್ನಾಟಕದ ಗೃಹಲಕ್ಷ್ಮಿಯೇ ಕೇಂದ್ರದಲ್ಲಿ ಮಹಾಲಕ್ಷ್ಮಿ, ಆ ಗ್ಯಾರಂಟಿಯಲ್ಲಿ ಟಕಾಟಕ್ 8,000 ಹಣ ಅಕೌಂಟ್ಗೆ ಬರೋದಿತ್ತು. ವರ್ಷದಲ್ಲಿ 1 ಲಕ್ಷ ಹಣ ಮಹಿಳೆಯ ಗೃಹಿಣಿಯ ಅಕೌಂಟ್ಗೆ ಬರುತ್ತೆ, ಪ್ರತಿ ಮಹಿಳೆ ಅಂತ ಹೇಳಿದ್ರು. ಅದನ್ನ ಜಾರಿ ಹೇಗೆ ಮಾಡ್ತಾರೆ ಅಂತ ಬಿಜೆಪಿ ಅವರು ಚಾಲೆಂಜ್ ಮಾಡಿದ್ರು. ದೇಶದಲ್ಲಿ 60 ಕೋಟಿ ಮಹಿಳೆಯರಿದ್ದಾರೆ. 60 ಕೋಟಿ ಮಹಿಳೆಯರಿಗೆ ಅಂದ್ರೆ 1 ಲಕ್ಷ ಅಂದ್ರೆ ವರ್ಷಕ್ಕೆ ಇವರು 60 ಲಕ್ಷ ಕೋಟಿ ಕೊಡಬೇಕು. ಸಾಧ್ಯನಾ? ದೇಶದ ಬಜೆಟ್ 45 ಲಕ್ಷ ಕೋಟಿ, 50 ಲಕ್ಷ ಕೋಟಿ ಅನ್ಕೊಳ್ಳಿ ಅಂತ. ಆದ್ರೆ ಇದು ಸಾಧ್ಯ ಹೇಗೆ ಅಂದ್ರೆ, ನೋಡಿ, ದೇಶದಲ್ಲಿ 60 ಕೋಟಿ ಮಹಿಳೆಯರು ಇರಬಹುದು ಅಥವಾ 70 ಕೋಟಿ ಮಹಿಳೆಯರು ಇರಬಹುದು. ಆದ್ರೆ ಇಲ್ಲಿ ಮಹಿಳೆಯರೆಲ್ಲರಿಗೂ ಕೊಡ್ತೀವಿ ಅಂತ ಹೇಳೋದಿಲ್ಲ. ಒಂದು ಮನೆಯಲ್ಲಿ ಒಬ್ಬಳು ಮನೆಯೊಡತಿಗೆ ಕೊಡ್ತೀವಿ ಅಂತ. ಈ ದೇಶದಲ್ಲಿ 30 ಕೋಟಿ 40 ಕೋಟಿ ಮನೆಗಳಿರಬಹುದು. ಸೊ 40 ಕೋಟಿಗಳ ಮನೆ ಇದ್ರೂ ಕೂಡ, ಅಥವಾ 30 ಕೋಟಿ ಮನೆ ಇರಬಹುದು, 40 ಕೋಟಿ ಇರಬಹುದು. ಆ 40 ಕೋಟಿ ಮನೆಗಳಲ್ಲಿ ಎಲ್ರೂ ಕೂಡ ಏನು BPL ಕಾರ್ಡ್ ಅಲ್ವಲ್ಲ, ಕೊನೆಗೆ ಆ ತರದೊಂದು ಕ್ಲಾಸ್ ಕೂಡ ಬರುತ್ತೆ ಅಲ್ಲಿ. BPL ಕಾರ್ಡ್ ಹೋಲ್ಡರ್ ಎಷ್ಟು ಜನ ಇದ್ದಾರೆ ಅವರಿಗೆ, ಬಡತನ ರೇಖೆಗಿಂತ ಕೆಳಗೆ ಎಷ್ಟು ಜನ ಇದ್ದಾರೆ ಅವರಿಗೆ. ಅದರಲ್ಲಿ ಕೂಡ ಒಂದಷ್ಟು ಬೇರೆ ಬೇರೆ ಸೌಲಭ್ಯಗಳನ್ನ ಪಡೆದುಕೊಳ್ತಾ ಇರೋರಿಗೆ ಇದು ಸಿಕ್ಕೋದಿಲ್ಲ. ಸರ್ಕಾರಿ ಏನು ಉದ್ಯೋಗದಲ್ಲಿರುವಂತವ್ರಿಗೆ ಅಲ್ಲಲ್ಲಿ ಒಂದಷ್ಟು ಷರತ್ತುಗಳು ಅನ್ವಯಿಸುತ್ತವೆ ಅಂತ ಹೇಳಿ ಕೊನೆಯಲ್ಲಿ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡುವಂಥದ್ದು ಮಾಡಿದ್ದಿದ್ರೆ ಒಂದು ದೊಡ್ಡ ಅಮೌಂಟ್ ಅದಕ್ಕೆ ಬೇಕಾಗ್ತಾ ಇತ್ತು. ಆದ್ರೆ ಅದನ್ನು ಕೊಡೋದು ಹೊಂದಿಸೋದು ಅಸಾಧ್ಯ, ಏನು ಆಗ್ತಾ ಇರಲಿಲ್ಲ ಅನ್ನೋ ಕಾಂಗ್ರೆಸ್ನ ಲೆಕ್ಕಾಚಾರ ಇತ್ತು. ಯಾಕಂದ್ರೆ ಕರ್ನಾಟಕದಲ್ಲಿ 50,000 ಕೋಟಿಯನ್ನ ಕೊಡೋದಕ್ಕೆ ಸಾಧ್ಯ ಆಗಿದೆ ನಮ್ಗೆ. ದೇಶದ ಲೆಕ್ಕದಲ್ಲಿ ಇದನ್ನೇ ಎಕ್ಸ್ಟೆಂಡೆಡ್ ಮಾಡ್ಕೊಂಡ್ರೆ ಇದು ಕರ್ನಾಟಕ ಅದರ ಮಿನಿಯೇಚರ್ ತರ ಇರುತ್ತೆ. ಅದನ್ನೇ ದೇಶದ ಕ್ಯಾಲ್ಕುಲೇಷನ್ ತಗೊಂಡ್ಬಂದ್ರೆ ದೇಶದ ಬಜೆಟ್ ಅಲ್ಲಿ ಒಂದು 20% ಅದು ಖರ್ಚಾಗುದಾದ್ರೆ ಪ್ರತಿ ಮನೆಗೆ 1 ಲಕ್ಷ ಕೊಡೋದು, ಪ್ರತಿ ಮಹಿಳೆಗೆ ಕೊಡೋದು, ಬಡವರಿಗೆ, ಇದು ಇಡೀ ದೇಶದಲ್ಲೇ ಎಲ್ಲರಿಗೂ ಕೂಡ ನನಗೂ 1 ಲಕ್ಷ ಬರುತ್ತಾ ಅನ್ನುವಂತ ಆಸೆಯನ್ನ ಹುಟ್ಟಿಸ್ತು. ಆ ಕಾರಣಕ್ಕೆ ಮತಗಳು ಕಾಂಗ್ರೆಸ್ ಪರ ಮೂವ್ ಆಗೋದಕ್ಕೆ ಕಾರಣ ಆಯಿತು. ಇದು ಹಣ ವರ್ಸಸ್ ಮೋದಿ, ಹಣ ವರ್ಸಸ್ ಬಿಜೆಪಿಯಲ್ಲಿ ಯಾವುದೇ ಹಣದ ಯೋಜನೆಗಳಿರ್ಲಿಲ್ಲ. ಹಣದ ಯೋಜನೆ ಇವತ್ತು, ಹಣ ಯಾರಿಗೆ ತಾನೇ ಬೇಡ, ಹಣಕ್ಕೋಸ್ಕರನೇ ಮೋದಿಯನ್ನ ಈ ಬಾರಿ ಬಲಿ ಕೊಡ್ಲಾಯ್ತಾ ಅಂದ್ರೆ ಬಿಜೆಪಿ ಸೋಲೋದಿಕ್ಕೆ ಕಾರಣ ಆಯ್ತಾ, ಮಿತ್ರ ಪಕ್ಷಗಳು ಸೋಲೋದಿಕ್ಕೆ ಕಾರಣ ಆಯ್ತಾ ಅನ್ನುವಂಥ ಚರ್ಚೆ ಶುರುವಾಗಿದೆ.